ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ನನ್ನ ಹೆಸರು ಭರತ್. ಮೊನ್ನೆ ನಾವು ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ, ಯಾವುದು ನಂಬರ್ ಆಫ್ ಟ್ರೈಲಿಂಗ್ ಝೀರೋ. ಅದೇ ರೀತಿಯಾಗಿ ಇವತ್ತು ಕೂಡ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಲಾಜಿಕಲ್ ರೀಸನಿಂಗಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ, ಯಾವುದು ಕ್ಯಾಲೆಂಡರ್ ಅನ್ನೋ ಒಂದು ಟಾಪಿಕ್ಕು. ಅದ್ರ ಬಗ್ಗೆ ಇವತ್ತು ಅದರಲ್ಲಿ ಬರ್ತಕ್ಕಂಥ ಒಂದು ಸಬ್ ಟಾಪಿಕ್ ಆದಂತಹ ರಿಪಿಟೇಟಿವ್ ಕ್ಯಾಲೆಂಡರ್ ಬಗ್ಗೆ ನಾವು ಇವತ್ತು ನೋಡ್ತಾ ಹೋಗೋಣ. ಓಕೆನಾ? ಕಾನ್ಸೆಪ್ಟ್ ಬಂದು ರಿಪಿಟೇಟಿವ್ ಕ್ಯಾಲೆಂಡರ್ ಅಂತ. ಓಕೆನಾ? ಬಿಫೋರ್ ಗೋಯಿಂಗ್ ಟು ಆ ಕಾನ್ಸೆಪ್ಟ್ಗೆ ಹೋಗೋಕ್ಕೂ ಮುಂಚೆ ನಮಗೆ ಯಾವ ರೀತಿಯಾದಂಥ ಕ್ವಶನ್ಸು ಈ ಟಾಪಿಕ್ ರಿಲೇಟೆಡ್, ಈ ಸಬ್ ಟಾಪಿಕ್ ರಿಲೇಟೆಡ್ ಯಾವ ರೀತಿಯಾದಂಥ ಕ್ವಶನ್ಸು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾ ಹೋಗಿದ್ದಾರೆ ಅಂತ ಫಸ್ಟ್ ಕ್ವಶನ್ಸ್ ಅರ್ಥ ಮಾಡ್ಕೊತಾ ಹೋಗೋಣ. ಅದೇ ರೀತಿಯಾಗಿ ಆ ಕ್ವಶನ್ಸ್ನ ಯಾವ ರೀತಿಯಾಗಿ ಬಿಡಿಸೋದು, ಏನೇನು ಕಾನ್ಸೆಪ್ಟ್ ಇದೆ ಅದರಲ್ಲಿ, ಯಾವ ರೀತಿಯಾಗಿ ಏನಾದರೂ ಟ್ರಿಕ್ಸ್ ಇದೆಯಾ, ಏನಾದರೂ ಲಾಜಿಕ್ ಮುಖಾಂತರ ಬಿಡಿಸ್ಬೋದಾ ಅಂತ ನಾವು ಅರ್ಥ ಮಾಡ್ಕೊತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ತಾ ಹೋಗಿ, ಇನ್ ವಿಚ್ ಇಯರ್ ಕ್ಯಾನ್ ಬಿ ದ ಕ್ವಶನ್ ಏನಿದೆ ನೋಡ್ರಿ, ಇನ್ ವಿಚ್ ಇಯರ್ ಕ್ಯಾನ್ ಬಿ ದ ಕ್ಯಾಲೆಂಡರ್ ಆಫ್ ದ ಇಯರ್ 2024 ಅಂದರೆ 2024 ಮತ್ತೆ ಯಾವಾಗ ನಾವು ಬರಿಬೋದು ಅಂದರೆ, ಯಾವುದೋ ಒಂದು ಕ್ಯಾಲೆಂಡರ್ ಕೊಡ್ತಾರೆ, ಯಾವುದೋ ಒಂದು ಇಯರ್ ಕೊಡ್ತಾ ಹೋಗ್ತಾರೆ ಅವರು, ಆ ಇಯರ್ನ ಮತ್ತೆ ನಾವು ಯಾವಾಗ ಬರಿತಾ ಹೋಗ್ಬೋದು, ಸೇಮ್ ಇಯರ್ ಯಾವ ರೀತಿ ಮತ್ತೆ ಯಾವಾಗ ಬರುತ್ತೆ ಅನ್ನೋದು ನಾವು ಇವತ್ತು ತಿಳ್ಕೊಂತ ಹೋಗೋಣ. ಅಂದ್ರೆ ಈ ಕ್ವಶನ್ಸ್ ನೋಡ್ತಾ ಹೋಗ್ರಿ, 2024 ಕೊಟ್ಟಿದ್ದಾರೆ ಅವರು, ಇದು ಮತ್ತೆ ಯಾವಾಗ ಬರುತ್ತೆ ಅಂದ್ರೆ ರಿಪಿಟೇಟಿವ್ ಕ್ಯಾಲೆಂಡರ್ ಅಂದ್ರೆ ಮೀನಿಂಗ್ ಏನಂದ್ರೆ, ಓಕೆನಾ, ಮತ್ತೆ ಈ ಇಯರ್ ಅಂದ್ರೆ 2024 ಯಾವಾಗ ಬರುತ್ತೆ ಅನ್ನೋದು ನಾವು ಆನ್ಸರ್ ಹೇಳ್ತಾ ಹೋಗ್ಬೇಕಾಗುತ್ತೆ. ಇದು ಒಂದು ಕ್ವಶನ್ ಇದೆ, ಇವೆಲ್ಲ ಪ್ರೀವಿಯಸ್ ಕ್ವಶನ್ಸ್. ನೆಕ್ಸ್ಟ್, ದ ಕ್ಯಾಲೆಂಡರ್ ಆಫ್ ದ ಇಯರ್ 2025 ಅಂದ್ರೆ 2025 ಮತ್ತೆ ಯಾವಾಗ ಬರುತ್ತೆ ಅನ್ನೋದು ನಾವು ಆಪ್ಷನ್ಸ್ ಹೇಳ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, 2009 ಕೊಟ್ಟಿದ್ದಾರೆ, ನೆಕ್ಸ್ಟ್ 2026 ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಒಂದಷ್ಟು ಅವರು ಯಾವ್ದನ್ನ ಇಯರ್ ಕೊಡ್ತಾ ಹೋಗ್ಬೋದು. ಆದರೆ ನಾವು ಅದಕ್ಕೆ ನೆಕ್ಸ್ಟ್ ಯಾವ ಇಯರ್ ಮತ್ತೆ ಅದೇ ತರನೇ ರಿಪಿಟೇಟಿವ್ ಕ್ಯಾಲೆಂಡರ್ ಮತ್ತೆ ಯಾವಾಗ ಬರುತ್ತೆ ಅಂದ್ಬಿಟ್ಟು ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಆಲ್ಮೋಸ್ಟ್ ಇವೆಲ್ಲ ಕ್ವಶನ್ಸ್ ತಗೊಂಡಿರೋದು ನಾನು ಒನ್ ಆಫ್ ದ ಟಾಪ್ ಎಕ್ಸಾಮ್ ಅಲ್ಲೇ. ಬಟ್ ಎಲ್ಲ KAS ಆಗಿರ್ಬೋದು, PSL ಆಗಿರ್ಬೋದು, ಈ ರೀತಿಯಾದಂತಹ ಕ್ವಶನ್ಸ್ ಕ್ಯಾಲೆಂಡರ್ ಅಲ್ಲಿ ಸಬ್ ಟಾಪಿಕ್ ಅಲ್ಲಿ ಕೇಳ್ತಾ ಹೋಗ್ಬೋದಾಗಿದೆ. ಇದು ಲಾಜಿಕಲ್ ರೀಸನಿಂಗ್ ಅಲ್ಲಿ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ನಾವು ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳೋದಕ್ಕೂ ಮುಂಚೆ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ, ಒಂದು ಲೀಪ್ ಇಯರ್ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಓಕೆನಾ? ಏನು ಲೀಪ್ ಇಯರ್ ಅಂದ್ರೆ, ಯಾವುದೇ ಒಂದು ಇಯರ್ ಅಲ್ಲಿ 366 ಡೇಸ್ ಅಂದ್ರೆ 366 ಡೇಸ್. ಮಾಮೂಲಿ ನಾರ್ಮಲ್ ಇಯರ್ ಅಲ್ಲಿ ಎಷ್ಟು ಬರುತ್ತೆ? 365 ದಿನ ಬರುತ್ತೆ. ಬಟ್ ಯಾವುದೇ ಲೀಪ್ ಇಯರ್ ಅಲ್ಲಿ ಏನಾಗಿರ್ಬೋದು, 366 ಬರುತ್ತೆ. ಯಾಕೆ? ಫೆಬ್ರವರಿ 29 ಬರುತ್ತೆ. ಎಲ್ಲಿ? ಲೀಪ್ ಇಯರ್ ಅಲ್ಲಿ. ಯಾವುದೇ ಒಂದು ಇಯರ್ ಅಲ್ಲಿ ಅದನ್ನ ನಾವು ಲೀಪ್ ಇಯರ್ ಅಂತ ಹೇಳ್ಬೇಕಂದ್ರೆ ಅಲ್ಲೇನಾಗಿರುತ್ತೆ, ಫೆಬ್ರವರಿ 29 ಬಂದಿರುತ್ತೆ, ಒಂದ್ ದಿನ ಎಕ್ಸ್ಟ್ರಾ ಬಂದಿರುತ್ತೆ. ಅದಕ್ಕಾಗಿ 366 ಡೇಸ್ ಇದೆಯಲ್ಲ, ಇದನ್ನ ನಾವು ಲೀಪ್ ಇಯರ್ ಅನ್ಬೋದು. ಅಂದ್ರೆ ಕೊಡ್ತಕ್ಕಂಥ ಇಯರ್ನ ನಾವು ಯಾವ ರೀತಿಯಾಗಿ ಲೀಪ್ ಇಯರ್ ಅಂತ ಹೇಳ್ಬೋದು? ಯಾವುದೇ ಒಂದು ಇಯರ್, ಫಾರ್ ಎಕ್ಸಾಂಪಲ್ 2024 ಅಂತ ಕೊಟ್ಟಿರ್ತಾರವ, 2024 ಅನ್ನೋದು ಲೀಪ್ ಇಯರ್ ಅಲ್ವಾ ಅಂತ ಯಾವ ರೀತಿ ಹೇಳೋದು ಅಂದ್ರೆ, ಇಟ್ ಶುಡ್ ಬಿ ಡಿವಿಸಬಲ್ ಬೈ 4. ಅಂದ್ರೆ ಲಾಸ್ಟ್ 2 ನಂಬರ್ಸ್ ಇರ್ತಾವಲ್ವಾ, ಆ 2 ನಂಬರ್ಸ್ ಇಟ್ ಶುಡ್ ಬಿ ಡಿವಿಸಬಲ್ ಬೈ 4 ಅಂತ. ಯಾವುದೇ ಒಂದು ನಂಬರ್ ಲೀಪ್ ಇಯರ್ ಅಂತ ಹೇಳ್ಬೇಕು ಅಂದ್ರೆ ಲಾಸ್ಟ್ 2 ನಂಬರ್ಸ್ ಅನ್ನೋದು ಇಟ್ ಶುಡ್ ಬಿ ಡಿವಿಸಬಲ್ ಬೈ 4 ಅಂತ. ಬಟ್ ಅದೇ ರೀತಿಯಾಗಿ ಈಗ ಫಾರ್ ಎಕ್ಸಾಂಪಲ್ 100 ಅನ್ನೋದು ಈಗ ಇದು ಲೀಪ್ ಇಯರ್ ಅಲ್ವೋ, ಅಥವಾ 200 ಅನ್ನೋದು ಲೀಪ್ ಇಯರ್ ಅಲ್ವೋ, ಅಥವಾ 300 ಅನ್ನೋದು ಲೀಪ್ ಇಯರ್ ಅಲ್ವೋ, ಇದೆಲ್ಲ ಕೂಡ 4 ಅಲ್ಲಿ ಹೋಗುತ್ತೆ. ನಾನು ಆಗ್ಲೇ ಹೇಳ್ದೆ 2024 ಅನ್ನೋದು 4 ಅಲ್ಲಿ ಹೋಗುತ್ತೆ, ಅಂದ್ರೆ ಅದು ಲೀಪ್ ಇಯರ್ ಅಂತ ಹೇಳ್ತಿದ್ದೆ, ಅಂದ್ರೆ ಇಟ್ ಶುಡ್ ಬಿ ಡಿವಿಸಬಲ್ ಬೈ 4 ಅಂತ. ಬಟ್ 100 ಅನ್ನೋದು, 200 ಅನ್ನೋದು, 300 ಅನ್ನೋದು ಇವೆಲ್ಲ ಕೂಡ 4 ಅಲ್ಲಿ ಹೋಗುತ್ತೆ. ಬಟ್ ಇದನ್ನ ನಾವು ಲೀಪ್ ಇಯರ್ ಅಂತ ಹೇಳ್ಬೋದಾ? ಯಾವ್ದನ್ನ? 100 ಆಗಿರ್ಬೋದು, 200 ಆಗಿರ್ಬೋದು, 300 ಆಗಿರ್ಬೋದು, ಇದನ್ನ ಲೀಪ್ ಇಯರ್ ಅಂತ ಹೇಳ್ಬೋದಾ? ಇಲ್ಲ. ಒಂದು ಇವೆಲ್ಲ ಏನಂದ್ರೆ ಸೆಂಚುರೀಸ್ ಅಂತ, ಸೆಂಚುರಿ ಇಯರ್ ಅಂತ ಹೇಳ್ತಾರೆ. ಯಾವುದೇ ಒಂದು ಸೆಂಚುರಿ ಇಯರ್ನ ಲೀಪ್ ಇಯರ್ ಅಂತ ಹೇಳ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಇಟ್ ಶುಡ್ ಬಿ ಡಿವಿಸಬಲ್ ಬೈ 400. ಅಂದ್ರೆ 400ರಿಂದ ಭಾಗವಾದರೆ ಮಾತ್ರ ಆ ಸೆಂಚುರಿ ಇಯರ್ನ ನಾವೇನಂತ ಹೇಳ್ಬೋದು? ಲೀಪ್ ಇಯರ್ ಅಂತ ಹೇಳ್ಬೋದು. ಫಸ್ಟ್ ನಾವ್ ಯಾಕೆ ಈ ಕಾನ್ಸೆಪ್ಟ್ ತಿಳ್ಕೊಂತಿದಾರೆ ಅಂದ್ರೆ, ಅವ್ರು ಏನ್ ಮಾಡ್ತಾರೆ, ಒಂದಷ್ಟು ಇಯರ್ಸ್ ಕೊಡ್ತಾ ಹೋಗ್ತಾರೆ. ಓಕೆನಾ? ರಿಪಿಟೇಟಿವ್ ಕ್ಯಾಲೆಂಡರ್ ಅಲ್ಲಿ ಏನ್ ಮಾಡ್ತಾರೆ, ಆ ಇಯರ್ಸ್ ಮತ್ತೆ ಯಾವಾಗ ಬರುತ್ತೆ, ಸೇಮ್ ಎಕ್ಸಾಕ್ಟ್ ಇಯರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಹೋಗ್ತಾರೆ. ಅದಕ್ಕಾಗಿ ನಾವೇನ್ ಮಾಡ್ತೀರಿ, ಒಂದಷ್ಟು ಇಯರ್ ಅಲ್ಲಿ ಲೀಪ್ ಇಯರ್ ಅನ್ನೋದು ಒಂದು ಇಯರ್ ಬರ್ತಾ ಹೋಗುತ್ತೆ. ಕ್ಯಾಲೆಂಡರ್ ಅಲ್ಲಿ ಮೇಜರ್ ಯಾವ್ದು ಇಯರ್ ಅಂದ್ರೆ ಲೀಪ್ ಇಯರ್ಸ್ ಅಲ್ವಾ. ಅಂದ್ರೆ ಲೀಪ್ ಇಯರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವೇನ್ ಮಾಡ್ತಾ ಇರಿ, ಒಂದಷ್ಟು ಎಕ್ಸಾಂಪಲ್ಸ್ ನೋಡಿದಿರಿ, ಕ್ವಶನ್ಸ್ ಆಗ್ಲೇ ನೋಡಿದಿರಲ್ವಾ, ಅಲ್ಲಿ ಬೇರೆ ಬೇರೆ ಇಯರ್ಸ್ ಇದಾವ. ಅದಕ್ಕಾಗಿ ಫಸ್ಟ್ ನಾವು ಲೀಪ್ ಇಯರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕಾಗಿ ಒಂದು ಇಯರ್ ನ ನೋಡ್ತಾ ಹೋಗಿದ್ದೀರಿ, ಯಾವುದು? 2024 ಅನ್ನೋದು. ಈ ಇಯರ್ ಲೀಪ್ ಇಯರ್ ಅಲ್ವಾ ಅಂತ ಹೇಳೋದಕ್ಕೆ ಇದು ಏನೋ 2024 ಅನ್ನೋದು ಇಟ್ ಶುಡ್ ಬಿ ಡಿವಿಸಬಲ್ ಬೈ 4 ಅಂದ್ರೆ 4ರಿಂದ ಹೋಗ್ಲೇಬೇಕು. ಯಾವುದೇ ಒಂದು ನಂಬರ್ ಲೀಪ್ ಇಯರ್ ಅಂತ ಹೇಳ್ಬೇಕಂದ್ರೆ
4ರಿಂದ ಹೋಗ್ಬೇಕು ಅಂತ ಇದೆ ಮೀನಿಂಗು. ಬಟ್ ಅದೇ ರೀತಿ ಅದೇ ಕಂಡೀಷನ್ ನ ನಾವೇನಾದ್ರೂ ಸೆಂಚುರಿಗೆ ಅಪ್ಲೈ ಮಾಡಿದ್ರೆ ಅಪ್ಲೈ ಮಾಡಕ್ ಹೋಗ್ಬಾರ್ದು. 2024 ಅನ್ನೋದು ಮಾಮೂಲಿ ಇಯರ್ ಅಲ್ಲಿ ಲೀಪ್ ಇಯರ್ ಡಿವಿಸಬಲ್ ಬೈ 4, ಬಟ್ 100, 200, 300 ಅನ್ನೋದು ಲೀಪ್ ಇಯರ್ ಅಲ್ಲ. ಫಾರ್ ಎಕ್ಸಾಂಪಲ್ 1900 ಅನ್ನೋದು ಕೂಡ ಲೀಪ್ ಇಯರ್ ಅಲ್ಲ, 2100 ಅನ್ನೋದು ಕೂಡ ಲೀಪ್ ಇಯರ್ ಅಲ್ಲ. ಯಾಕೆ ಸೆಂಚುರಿ ಇದು 4 ಇಂದ ಹೋದ್ರೂ ಕೂಡ ಲೀಪ್ ಇಯರ್ ಅಲ್ಲ ಅಂತ ಹೇಳಿದ್ರೆ, ನಾವು ಸೆಂಚುರಿಯಲ್ಲಿ ಒಂದು ಕಂಡೀಷನ್ ಇದೆ, ಆ ಸೆಂಚುರಿ ಅನ್ನೋದು ಲೀಪ್ ಇಯರ್ ಆಗ್ಬೇಕು ಅಂದ್ರೆ ಇದು 400ರಿಂದ ಹೋಗ್ಬೇಕಾಗುತ್ತೆ. ಯಾವುದೇ ಒಂದು ಸೆಂಚುರಿ ಲೀಪ್ ಇಯರ್ ಆಗ್ಬೇಕು ಅಂದ್ರೆ ಇದು 400ರಿಂದ ಹೋಗ್ಬೇಕಾಗುತ್ತೆ. ಫಸ್ಟ್ ನಾವು ಈಗ ಲೀಪ್ ಇಯರ್ ಅನ್ನೋ ಕಾನ್ಸೆಪ್ಟ್ ತಿಳ್ಕೊಂತ ಹೋಗ್ತಿದ್ರಿ. ಲೀಪ್ ಇಯರ್ ಅಂದ್ರೆ ಒಂದು ಐಡಿಯಾ ಬರ್ತಿದೆ ನಮ್ಗೆ. ಹಾಗಾದ್ರೆ ಯಾವುದೇ ಒಂದು ಕ್ವಶನ್ ಅಲ್ಲಿ ಅವ್ರೇನಾದ್ರೂ ಲೀಪ್ ಇಯರ್ ಏನಾದ್ರೂ ಕೊಡ್ತಾ ಹೋದ್ರೆ ನಾವೇನ್ ಮಾಡ್ಬೇಕು? ಆ ರಿಪಿಟೇಟಿವ್ ಕ್ಯಾಲೆಂಡರ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಲೀಪ್ ಇಯರ್ ಅನ್ನೋದು ಏನಾದ್ರು ಕೊಡ್ತಾ ಹೋದ್ರೆ ನಾವು ಅದಕ್ಕೆ ಕೇವಲ ಈ ಇಯರ್ ಮತ್ತೆ ಯಾವಾಗ ಬರುತ್ತಪ್ಪ ಅಂತ ಕ್ವಶನ್ ಕೇಳ್ತಾನೆ. ಫಾರ್ ಎಕ್ಸಾಂಪಲ್ 2024 ಯಾವಾಗ ಬರುತ್ತೆ, 2008 ಯಾವಾಗ ಬರುತ್ತೆ, 2000 ಆಮೇಲೆ ಅದು 20 ಯಾವಾಗ ಬರುತ್ತೆ, ಆ ರೀತಿಯಾಗಿ ಲೀಪ್ ಇಯರ್ಸ್ ಅನ್ನೋದು ಕೊಟ್ಟಾಗ ನಾವೇನು ಮಾಡಬಾರ್ದು, ಜಸ್ಟ್ 28 ಅನ್ನೋದನ್ನ ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸುಮ್ನೆ ಅವ್ರೇನಾದ್ರೂ ಲೀಪ್ ಇಯರ್ ಕೊಟ್ಟು ಅದಕ್ಕೆ ಸೇಮ್ ಕ್ಯಾಲೆಂಡರ್ ಯಾವಾಗ ಬರುತ್ತೆ ಅಂದ್ರೆ ರಿಪಿಟೇಟಿವ್ ಕ್ಯಾಲೆಂಡರ್ ಯಾವಾಗ ಬರುತ್ತೆ, ಅದೇ ಇಯರ್ ಯಾವಾಗ ಬರುತ್ತೆ ಅಂತ ಕ್ವಶನ್ ಕೇಳಿದಾಗ ನಾವು ಜಸ್ಟ್ 28 ಅನ್ನೋದನ್ನ ಆಡ್ ಮಾಡ್ತಾ ಹೋದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಇದು ನಮ್ಗೆ ಲೀಪ್ ಇಯರ್ ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಅನ್ನೋದು ಗೊತ್ತಿರಬೇಕು. ಫಸ್ಟ್ ಲೀಪ್ ಇಯರ್ ಅನ್ನೋದು ಗೊತ್ತಿರಬೇಕು, ಕೊಟ್ಟಿರುವಂತ ಇಯರ್ ನ ಇದು ಲೀಪ್ ಇಯರ್ ಅಲ್ವಾ ಅಂತ ಐಡೆಂಟಿಫೈ ಮಾಡಬೇಕು. ಯಾವ ರೀತಿಯಾಗಿ ಅಂತ ಹೇಳ್ತಾ ಹೋದೆ, ಅದು 4 ಇಂದ ಹೋಗ್ಬೇಕು, ಸೆಂಚುರಿ ಅನ್ನೋದು 400 ಇಂದ ಹೋಗ್ಬೇಕು. ಅವೆರಡೂ ಹೋದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು, 28 ಇಂದ ಆಡ್ ಮಾಡಿ ಅದು ಮತ್ತೆ ಸೇಮ್ ಇಯರ್ ಬರುತ್ತೆ. ನಾನು ಒಂದೆರಡು ಎಕ್ಸಾಂಪಲ್ಸ್ ಕೊಡ್ತಾ ಹೋಗಿದ್ದೀನಿ, ನೋಡ್ತಾ ಹೋಗಿ. ಇಲ್ಲಿ 2004 ಅನ್ನೋದು ನಮ್ಗೆ ಗೊತ್ತಿರೋ ಪ್ರಕಾರ ಲೀಪ್ ಇಯರ್. ಯಾಕೆ 4 ಅನ್ನೋದು ಡಿವಿಸಬಲ್ ಆಗ್ತಾ ಹೋಗುತ್ತೆ, ಅದಕ್ಕೆ ಏನ್ ಮಾಡ್ತಾ ಹೋಗಿದ್ದೀನಿ ನಾನು 28 ಅನ್ನೋದನ್ನ ಆಡ್ ಮಾಡ್ತಾ ಹೋಗಿದ್ದೀನಿ. ಅಂದ್ರೆ ಕೊಟ್ಟಿರುವಂತ ಇಯರ್ ಲೀಪ್ ಇಯರ್ ಆಗಿದ್ರೆ ಸೇಮ್ 28 ಆಡ್ ಮಾಡೋದು 32 ಬಂತು. ಅಂದ್ರೆ 2004 ಅನ್ನೋದು ಎಕ್ಸಾಕ್ಟ್ ಇಯರ್ ಯಾವಾಗ ಬರುತ್ತೆ ಅಂದ್ರೆ 2032ರಲ್ಲಿ ಬರುತ್ತೆ. ಅದೇ ರೀತಿಯಾಗಿ 2024 ಅನ್ನೋದು ಲೀಪ್ ಇಯರ್, ಅದನ್ನ ಏನ್ ಮಾಡಿದೆ, ಡೈರೆಕ್ಟ್ ಆಗಿ 28 ಆಡ್ ಮಾಡ್ತಾ ಹೋದೆ. ಈಗ ಏನ್ ಬಂತು, 2052 ಬಂತು. ಅಂದ್ರೆ ಯಾವುದೇ ಒಂದು ಇಯರ್ ಕೊಟ್ರೆ ಫಸ್ಟ್ ಕಾನ್ಸೆಪ್ಟ್ ಅಲ್ಲಿ ರಿಪಿಟೇಟಿವ್ ಕ್ಯಾಲೆಂಡರ್ ಅನ್ನೋದು ಒಂದು ಟಾಪಿಕ್ ಇದೆ, ಸಬ್ ಟಾಪಿಕ್ ಆಫ್ ಕ್ಯಾಲೆಂಡರ್. ಇದು ಲಾಜಿಕಲ್ ರೀಸನಿಂಗ್ ಅಲ್ಲೆಲ್ಲ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಯಾವುದೇ ಒಂದು ಇಯರ್ ಫಸ್ಟ್ ಕಾನ್ಸೆಪ್ಟ್ ರಿಪಿಟೇಟಿವ್ ಕ್ಯಾಲೆಂಡರ್ ಅಲ್ಲಿ ಲೀಪ್ ಇಯರ್ ಅನ್ನೋ ಕಾನ್ಸೆಪ್ಟ್. ಇದೇನಾದ್ರೂ ಲೀಪ್ ಇಯರ್ ಅನ್ನೋದು ಕೊಟ್ರೆ ಪ್ಲಸ್ 28 ಆಡ್ ಮಾಡಬೇಕು, ನಮ್ಗೆ ಸೇಮ್ ಕ್ಯಾಲೆಂಡರ್ ಗೊತ್ತಾಗ್ತಾ ಹೋಗುತ್ತೆ. ಇದು ಫಸ್ಟ್ ಕಾನ್ಸೆಪ್ಟ್. ಓಕೆನಾ? ಫಸ್ಟ್ ಅದು ಏನಿದೆಯೋ ಕಾನ್ಸೆಪ್ಟ್ ನೋಡ್ತಾ ಹೋಗೋಣ, ಆಮೇಲೆ ನಾವು ಕೊಟ್ಟಿರುವಂತ ಕ್ವಶನ್ಸ್ ಈ ಕಾನ್ಸೆಪ್ಟ್ ಮೇಲೆ ಬಿಡಿಸ್ತಾ ಹೋಗ್ಬೋದಾ ಅಂತ ನೀವೇ ನೋಡ್ತಾ ಹೋಗಿ. ಸೆಕೆಂಡ್ ಕಾನ್ಸೆಪ್ಟ್ ಬಂದು ನಾರ್ಮಲ್ ಇಯರ್ ಟೈಪ್ 1 ಅಂತ. ಅಂದ್ರೆ ಎಲ್ಲಾ ಟೈಮಲ್ಲೂ ಅವರು ಲೀಪ್ ಇಯರ್ ಕೊಡ್ತಾ ಹೋಗ್ತಾರೆ, ಎಕ್ಸಾಮ್ ಅಲ್ಲಿ ಕೊಡಲ್ಲ. ಅವರು ಒಂದೊಂದ್ಸತಿ ಏನಂತಾರೆ ಲೀಪ್ ಇಯರ್ ಅನ್ನೋದು ಕೊಟ್ಟಿರ್ತಾರೆ, ಇನ್ನೊಂದ್ಸತಿ ಬೇರೆ ಇಯರ್ ಕೊಟ್ಟಿರ್ತಾರೆ, ನಾರ್ಮಲ್ ಇಯರ್ಸ್ ಅಂತ ಕೊಡ್ತಾರೆ. ನಾರ್ಮಲ್ ಇಯರ್ಸ್ ಅಂದ್ರೆ ಏನು, 365 ಡೇಸ್ ಅಂತ ಇರಬೇಕು. ಓಕೆನಾ? ಏನಂತ, ಫೆಬ್ರವರಿ 28ಕ್ಕೆ ಲಾಸ್ಟ್ ಆಗಿರ್ಬೇಕು ಅಲ್ಲಿ, ಆ ವರ್ಷದಲ್ಲಿ ಫೆಬ್ರವರಿ 28 ಮಾತ್ರ ಬಂದಿರಬೇಕು. ಅದನ್ನೇನಂತಾರೆ ನಾರ್ಮಲ್ ಇಯರ್ ಅಂತ ಹೇಳ್ತಾರೆ. ಹಾಗಾದ್ರೆ ನಾರ್ಮಲ್ ಇಯರ್ ಟೈಪ್ 1 ಅಂದ್ರೆ ಏನು ಅಂದ್ರೆ, ಯಾವುದೋ ಒಂದು ಇಯರ್ ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಯರ್ ಅಂದ್ರೆ 2000 ಯಾವುದೋ ಅಂತ ಹೇಳೋಣ, ಇಲ್ಲಿ ಎಕ್ಸಾಂಪಲ್ ನೋಡ್ತಾ ಹೋಗಿ 2005 ಅಂತ ಕೊಟ್ಟಿರ್ತಾರೆ. ಓಕೆನಾ? ಇದು ಲೀಪ್ ಇಯರ್ ಅಲ್ವಾ? ಲೀಪ್ ಇಯರ್ ಅಲ್ವಾ? ಅಲ್ಲ, ಲೀಪ್ ಇಯರ್ ಅಲ್ಲ. ಯಾಕಂದ್ರೆ ಎಕ್ಸಾಕ್ಟ್ 4 ಅಲ್ಲಿ ಹೋಗ್ಬೇಕಾಗುತ್ತೆ. ಇದು ಅಂದ್ರೆ ಲಾಸ್ಟ್ 2 ನಂಬರ್ಸ್ ಅನ್ನೋದು 4 ಅಲ್ಲಿ ಹೋಗ್ಬೇಕಾಗುತ್ತೆ. 4 ಅಲ್ಲಿ ಹೋಗ್ತಿದ್ಯಾ? ಇಲ್ಲ. 5 ಅನ್ನೋದು ರಿಮೈಂಡರ್ ಅನ್ನೋದು ಬರ್ತಿದೆ, ಅಂದ್ರೆ 1 ಅನ್ನೋದು ರಿಮೈಂಡರ್ ಬರ್ತಿದೆ. ಹಾಗಾದ್ರೆ 2005 ಅನ್ನೋದು ಇಟ್ ಈಸ್ ನಾಟ್ ಎ ಲೀಪ್ ಇಯರ್. ಹಾಗಾದ್ರೆ 2005 ಅನ್ನೋದು ಲೀಪ್ ಇಯರ್ ಅಲ್ಲ ಅಂದ್ರೆ ನಾವು ಇದಕ್ಕೆ ಸೇಮ್ ಕ್ಯಾಲೆಂಡರ್ ಯಾವಾಗ ಬರುತ್ತೆ, ಸೇಮ್ ಇಯರ್ ಯಾವಾಗ ಬರುತ್ತೆ ಅಂತ ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ, ಜಸ್ಟ್ ಕೊಟ್ಟಿರುವಂತ ಇಯರ್ ಲೀಪ್ ಇಯರ್ ಅಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, -1 ಮಾಡಬೇಕು. ಈ ಕೊಟ್ಟಿರುವಂತ ಇಯರ್ಗೆ -1 ಮಾಡಿದಂತ ಸಂದರ್ಭದಲ್ಲಿ ಏನ್ ಬರುತ್ತೆ, 2004 ಅನ್ನೋದು ಬರುತ್ತೆ. 2005 ಕೊಟ್ಟಿರೋಂತ ಇಯರ್ ಇಟ್ ಈಸ್ ನಾಟ್ ಎ ಲೀಪ್ ಇಯರ್. ಸೊ ಅದಕ್ಕೆ ಏನ್ ಮಾಡಿದಿರಿ ನಾವು, -1 ಅನ್ನೋದು ಮಾಡಿದಿರಿ. ಆಗೇನ್ ಬರ್ತಿದೆ, 2004 ಅನ್ನೋದು ಬರ್ತಿದೆ. ಈಗ 2004 ಅನ್ನೋದು ಲೀಪ್ ಇಯರ್ ಅಲ್ವಾ? ಇಟ್ ಈಸ್ ಎ ಲೀಪ್ ಇಯರ್. ಯಾಕಂದ್ರೆ 4 ಅನ್ನೋದು ಹೋಗ್ತಿದೆ, 4ರಿಂದ 2004 ಅನ್ನೋದು ಭಾಗ ಆಗ್ತಿದೆ. ಅದಕ್ಕಾಗಿ ನಾವೇನ್ ಮಾಡ್ತಾ ಇದೀರಿ, ಇದನ್ನ ಲೀಪ್ ಇಯರ್ ಅಂತ ಕನ್ಸಿಡರ್ ಮಾಡಿದಿರಿ. ಹಾಗಾದ್ರೆ ಇದು ಲೀಪ್ ಇಯರ್ ಆದ್ರೆ ಇದಕ್ಕೆ ಯಾವ ರೀತಿಯಾಗಿ ಆಡ್ ಮಾಡಬೇಕು ಅಂದ್ರೆ +6 ಅನ್ನೋದು ಆಡ್ ಮಾಡಬೇಕು. ನಮ್ಗೆ ಬೇಕಾಗಿರೋದು ಇದಕ್ಕೆ ಅಲ್ವಾ, 2005 ಮತ್ತೆ ಯಾವಾಗ ಬರುತ್ತೆ ಅಂತ ಕ್ವಶನ್ ಕೇಳ್ತಾನ ಅವನು. ಆಗ ಏನ್ ಮಾಡ್ತೀರಾ, ಕೊಟ್ಟಿರುವಂತ ಇಯರ್ ನ -1 ಮಾಡಿ ಅದು ಲೀಪ್ ಇಯರ್ ಬರುತ್ತೆ ಅಂತ ಚೆಕ್ ಮಾಡಬೇಕು. 2005ರಲ್ಲಿ ಒಂದು ಮೈನಸ್ ಮಾಡಿದ್ರೆ ಏನ್ ಬಂತು, 2004 ಬಂತು. ಹಾಗಾದ್ರೆ ಕೊಟ್ಟಿರುವಂತ ಇಯರ್ಗೆ -1 ಮಾಡಿದ್ರೆ ಲೀಪ್ ಇಯರ್ ಬರ್ತಿದೆ
ಬರ್ತಿದ್ರೆ ಕೊಟ್ಟಿರುವಂತ ಇಯರ್ಗೆ ಕ್ವಶನ್ಗೆ ಏನ್ ಮಾಡ್ಬೇಕು, ಅದು ಸೇಮ್ ಕ್ಯಾಲೆಂಡರ್ ಯಾವಾಗ ಅಂದ್ರೆ +6 ಅನ್ನೋದನ್ನ ಆಡ್ ಮಾಡಬೇಕು. ಇದು ನಾರ್ಮಲ್ ಇಯರ್ ಟೈಪ್ 1 ಅಂತ. ಅವ್ರು ಏನಾದ್ರೂ ಒಂದು ನಾರ್ಮಲ್ ಇಯರ್ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಏನ್ ಮಾಡ್ಬೇಕು, -1 ಮಾಡ್ಬೇಕಾಗುತ್ತೆ. ಅದಕ್ಕೆ ಆಗೇನಾದ್ರೂ ನಮ್ಗೆ ಲೀಪ್ ಇಯರ್ ಬಂದ್ರೆ ನೀವು ಡೈರೆಕ್ಟ್ ಆಗಿ ಈ ನಾರ್ಮಲ್ ಇಯರ್ಗೆ ತಾನೇ ಕ್ವಶನ್ ಕೇಳೋದು ಅವರು, ಅದಕ್ಕೆ +6 ಅನ್ನೋದು ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಆಗ ನಮ್ಗೆ ಏನ್ ಬರುತ್ತೆ, ಸೇಮ್ ಇಯರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು 2 ಎಕ್ಸಾಂಪಲ್ಸ್ ಕೊಡ್ತಾ ಹೋಗಿದ್ದೀನಿ ನೋಡ್ರಿ. ಏನು 1981 ಅನ್ನೋದು ಲೀಪ್ ಇಯರ್ ಅಲ್ಲ. ಯಾಕಂದ್ರೆ 81 ಲಾಸ್ಟ್ 2 ನಂಬರ್ಸ್ ಅನ್ನೋದು 4 ಇಂದ ಹೋಗ್ತಿಲ್ಲ. ಯಾವುದೇ ಒಂದು ಇಯರ್ ಲೀಪ್ ಇಯರ್ ಅಂದ್ರೆ ಲಾಸ್ಟ್ 2 ನಂಬರ್ಸ್ 4 ಇಂದ ಹೋಗ್ಬೇಕಾಗುತ್ತೆ. ಸೊ ಲಾಸ್ಟ್ 2 ನಂಬರ್ಸ್ ಹೋಗ್ತಿಲ್ಲ. ಹಾಗೇನ್ ಮಾಡಿದೆ, ನಾನು -1 ಮಾಡಿದೆ, 1980 ಬಂತು. 1980 ಅನ್ನೋದು ಲೀಪ್ ಇಯರ್, ಯಾಕಂದ್ರೆ 80 ಅನ್ನೋದು ಹೋಗುತ್ತೆ. ಆಗೇನ್ ಮಾಡಿದೆ, ಈ 1981ಗೆಲ್ಲ ಕ್ವಶನ್ ಕೇಳ್ತಿರೋದವರು ಅದಕ್ಕೆ +6 ಅನ್ನೋದು ಆಡ್ ಮಾಡಿದೆ. 1987 ಅನ್ನೋದು ಬರ್ತಿದೆ. ಅಂದ್ರೆ 1981 ಸೇಮ್ ಇಯರ್ ಯಾವಾಗ ಅಂತ ಕೇಳಿದಾಗ ಅದನ್ನ -1 ಮಾಡಿದ್ರೆ ಏನ್ ಮಾಡ್ತಿದೆ, ಲೀಪ್ ಇಯರ್ ಬರ್ತಿದ್ಯಲ್ವಾ, ಅದಕ್ಕೆ +6 ಅನ್ನು ಆಡ್ ಮಾಡಿ 1987. ಅದೇ ರೀತಿಯಾಗಿ 2005 ಅನ್ನೋದು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ನಲ್ವಾ, 2005 ಅನ್ನೋದು ನಾರ್ಮಲ್ ಇಯರ್, ಅದಕ್ಕೆ -1 ಮಾಡಿ 2004 ಬರ್ತಿದೆ. ಅದಕ್ಕಾಗಿ 2005ಗೆ ಏನ್ ಮಾಡಿದೆ, +6 ಅನ್ನೋದು ಆಡ್ ಮಾಡಿದಂತ ಸಂದರ್ಭದಲ್ಲಿ ನಮ್ಗೆ ಏನ್ ಬರ್ತಿದೆ, 2011 ಬರ್ತಿದೆ. ಇದು ನಾರ್ಮಲ್ ಇಯರ್ ಟೈಪ್ 1. ಓಕೆನಾ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ, ನಾರ್ಮಲ್ ಇಯರ್ ಟೈಪ್ 2. ಅಂದ್ರೆ ಯಾವುದೋ ಒಂದು ನಾರ್ಮಲ್ ಇಯರ್ ಕೊಡ್ತಾರೆ, ಇದು ಲೀಪ್ ಇಯರ್ ಅಲ್ಲ. ಲೀಪ್ ಇಯರ್ ಅಲ್ಲ ಅಲ್ವಾ, ನಾರ್ಮಲ್ ಇಯರ್ 365 ಡೇಸ್ ಇರ್ತಕ್ಕಂಥದ್ದು ಇಯರ್ ಕೊಟ್ಟಿರ್ತಾರೆ. ಅಂದ್ರೆ ಆಡ್ ಡೇಸ್ ಎಲ್ಲ ಇದಕ್ಕೆ ನಾರ್ಮಲ್ ಇಯರ್ಸ್ ಅಲ್ಲಿ ಒಂದಿರುತ್ತೆ. 365 ಡೇಸ್ ಇರುತ್ತೆ. ಫೆಬ್ರವರಿ 28ಗೆ ಎಂಡ್ ಆಗಿರುತ್ತೆ. ಈ ನಾರ್ಮಲ್ ಇಯರ್ ಕೊಟ್ಟಂತ ಸಂದರ್ಭದಲ್ಲಿ ಇದಕ್ಕೆ ಏನ್ ಮಾಡಬೇಕು, ಎಕ್ಸಾಕ್ಟ್ ಸೇಮ್ -1 ಮಾಡಬೇಕು. ನಾರ್ಮಲ್ ಇಯರ್ ಕೊಟ್ಟರೆ ನೋಡಿ, ಎಕ್ಸಾಮ್ ಅಲ್ಲಿ ನೋಡಿದ್ರೆ ನೀವು ಅದ್ ಸೇಮ್ ಇಯರ್ ಯಾವತ್ತು ಅಂತ ಕೇಳಿದ್ರೆ ಅವ್ರ ಕ್ವಶನ್, ನೀವೇನ್ ಮಾಡ್ಬೇಕು, ಫಸ್ಟ್ ಕಂಡೀಷನ್ ನಿಮ್ ಮೈಂಡ್ ಸೆಟ್ ಹೆಂಗ್ ಓಡಬೇಕು ಅಂದ್ರೆ -1 ಮಾಡಬೇಕು ಅದಕ್ಕೆ ಅಂತ ಓಡಬೇಕಾಗುತ್ತೆ. -1 ಮಾಡಿದಾಗ ಮತ್ತೆ ಏನಾದ್ರೂ ನಮ್ಗೆ ನಾರ್ಮಲ್ ಇಯರ್ ಬಂದ್ರೆ, ಹಳೆ ಕಂಡೀಷನ್ ಏನ್ ಬಂದಿತ್ತು, ಲೀಪ್ ಇಯರ್ ಬಂದಿತ್ತು. ಬಟ್ ಇಲ್ಲಿ ಏನ್ ಬರ್ತಿದೆ, ನಾರ್ಮಲ್ ಇಯರ್ ಬರ್ತಿದೆ. ಕೊಟ್ಟಿರುವಂತ ನಾರ್ಮಲ್ ಇಯರ್ಗೆ -1 ಮಾಡಿದಂತ ಸಂದರ್ಭದಲ್ಲಿ ನಮ್ಗೆ ಏನ್ ಬರ್ತಿದೆ, ಮತ್ತೆ ನಾರ್ಮಲ್ ಇಯರ್ ಬರ್ತಿದೆಯಲ್ವಾ. ಈ ರೀತಿಯಾದಂತಹ ಕಂಡೀಷನ್ ಬಂದ್ರೆ ಇದಕ್ಕೆ ಏನೂ ಇಲ್ಲ, ಪ್ಲಸ್ ಅನ್ನೋದು 11 ಅನ್ನೋದು ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಆ ನಾರ್ಮಲ್ ಇಯರ್ಗೆ 11 ಅನ್ನೋದು ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಒಂದಷ್ಟು ಎಕ್ಸಾಂಪಲ್ ನೋಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ 2002 ಅನ್ನೋದು ಕೊಟ್ಟಿದ್ದಾರೆ ಅವರು. ಈ 2002 ಅನ್ನೋದಕ್ಕೆ ನಮ್ಗೆ ನೆಕ್ಸ್ಟ್ ಯಾವಾಗ ಬರುತ್ತೆ, 2002 ಸೇಮ್ ಎಕ್ಸಾಕ್ಟ್ ಇಯರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಹೋಗ್ತಾರೆ. ಆಗ ಏನ್ ಮಾಡ್ತೀರಾ ನೀವು, 2002ಕ್ಕೆ ಏನ್ ಮಾಡ್ತೀರಾ, ಫಸ್ಟ್ ನಮ್ ಕಂಡೀಷನ್ ಗೊತ್ತಿರೋ ಪ್ರಕಾರ -1 ಮಾಡ್ತಾ ಹೋಗ್ತೀರಾ. -1 ಮಾಡಿದ್ರೆ 2001 ಬರುತ್ತೆ. ಅದು ಕೂಡ ನಾರ್ಮಲ್ ಇಯರೇ, ಕೊಟ್ಟಿರೋಂತ ಇಯರ್ ಕೂಡ ನಾರ್ಮಲ್ ಇಯರೇ. ಹಾಗಾದ್ರೆ ನಾವೇನ್ ಮಾಡ್ಬೇಕು, +11 ಅನ್ನೋದು ಆಡ್ ಮಾಡ್ಬೇಕು. +11 ಅನ್ನೋದು ಆಡ್ ಮಾಡ್ಬೇಕು. ಈ ಮೂರೂ ಕಂಡೀಷನ್ ನ ನಾವು ಒಂತಾವ್ ಬರಿತಾ ಹೋದ್ರೆ ಏನಾಗುತ್ತೆ, ಕೊಟ್ಟಿರುವಂತ ಇಯರ್ ಏನಾದ್ರೂ ಲೀಪ್ ಇಯರ್ ಆದ್ರೆ ಅದು ಇದನ್ನು 4 ಇಂದ ಹೋಗ್ಬೇಕು. ಸೆಂಚುರಿ ಆಗಿದ್ರೆ 400 ಇಂದ ಹೋಗ್ಬೇಕು. ಆಗ ಮಾತ್ರ ಲೀಪ್ ಇಯರ್ ಅಂತ ಹೇಳ್ತಾರೆ. ಅಥವಾ ನಂಬರ್ ಆಫ್ ಆಡ್ ಡೇಸ್ ಅನ್ನೋದು 2 ಬರ್ಬೇಕಾಗುತ್ತೆ, ಅಥವಾ 366 ಡೇಸ್ ಬರ್ಬೇಕಾಗುತ್ತೆ. ಈ ತರ ಬಂದಂತ ಫೆಬ್ರವರಿ 29 ಬರ್ಬೇಕಾಗುತ್ತೆ. ಈ ರೀತಿಯಾದಂತ ಇಯರ್ಸ್ ಏನಾದ್ರು ಕೊಟ್ರೆ ನೀವೇನ್ ಮಾಡ್ಬೇಕು, ಜಸ್ಟ್ 28 ಆಡ್ ಮಾಡ್ಬೇಕಾಗುತ್ತೆ. ನೋಡ್ರಿ, ರಿವೈಸ್ ಮಾಡ್ತಾ ಹೋಗ್ರಿ. ಕೊಟ್ಟಿರೋಂತ ಇಯರ್ ಲೀಪ್ ಇಯರ್ ಆದ್ರೆ +28 ಆಡ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಸೇಮ್ ಇಯರ್ ಬರುತ್ತೆ. ಏನ್ ಬರುತ್ತೆ, ಸೇಮ್ ಇಯರ್. ಅದೇ ರೀತಿಯಾದಂತ ಮತ್ತೆ ಇಯರ್ ಯಾವಾಗ ಬರುತ್ತೆ ಅಂದ್ರೆ +28 ಆಡ್ ಮಾಡಿದಂತ ಸಂದರ್ಭದಲ್ಲಿ ಬರುತ್ತೆ. ಕೊಟ್ಟಿರುವಂತ ಇಯರ್ ನಾರ್ಮಲ್ ಇಯರ್ ಆದ್ರೆ, ನಾವು ಕೊಟ್ಟಿರುವಂತ ಇಯರ್ ನಾರ್ಮಲ್ ಇಯರ್, ನಾನು ಆಗ್ಲೇ ತೋರಿಸ್ತಾ ಹೋದ್ನಲ್ವಾ, ಯಾವುದೋ ಒಂದು ನಾರ್ಮಲ್ ಇಯರ್ ಆದಂತ ಸಂದರ್ಭದಲ್ಲಿ ಅದಕ್ಕೆ ಏನ್ ಮಾಡ್ಬೇಕು, -1 ಮಾಡಬೇಕು. ನಾರ್ಮಲ್ ಇಯರ್ ನೋಡಿದ ತಕ್ಷಣ ನೀವೇನ್ ಮಾಡ್ಬೇಕು, -1 ಮಾಡಬೇಕು. -1 ಮಾಡಿದ್ರೆ ನಿಮ್ ಮತ್ತೆ ಏನಾದ್ರೂ ನಾರ್ಮಲ್ ಇಯರ್ ಬಂದ್ರೆ, -1 ಮಾಡಿ ಕೂಡ ನಾರ್ಮಲ್ ಇಯರ್ ಬಂದ್ರೆ ಈ ಇಯರ್ಗೆ ಏನ್ ಮಾಡ್ಬೇಕು, 11 ಅನ್ನೋದನ್ನ ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ ಟು ಗೆಟ್ ದ ಸೇಮ್ ಇಯರ್. ಓಕೆನಾ, 11 ಅನ್ನೋದನ್ನ ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಯಾವ್ದಕ್ಕೆ, ಕೊಟ್ಟಿರೋ ನಾರ್ಮಲ್ ಇಯರ್ -1 ಮಾಡಿದ್ರು ಕೂಡ ನಾರ್ಮಲ್ ಇಯರ್ ಆದಂತ ಸಂದರ್ಭದಲ್ಲಿ ಸೇಮ್ ಇಯರ್ ಬರೋದಕ್ಕೆ 11 ಅನ್ನೋದನ್ನ ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇನ್ನ ಒಂದು ಕಂಡೀಷನ್ ಇದೆ, ಕೊಟ್ಟಿರೋ ಅಂತ ಇಯರ್ ನಾರ್ಮಲ್ ಇಯರ್ ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು, -1 ಮಾಡ್ತಾ ಹೋಗ್ಬೇಕಾಗುತ್ತೆ. ನಾರ್ಮಲ್ ಇಯರ್ ನೋಡಿದ ತಕ್ಷಣ ನಮ್ಮ ಫಸ್ಟ್ ಕಂಡೀಷನ್ ಏನು, -1 ಮಾಡ್ತಕ್ಕಂಥದ್ದು. -1 ಮಾಡಿದ್ರೆ ಮತ್ತೆ ಏನಾದ್ರೂ ಲೀಪ್ ಇಯರ್ ಅನ್ನೋ ಕಾನ್ಸೆಪ್ಟ್ ಏನಾದ್ರೂ ಬಂದ್ರೆ ಇದು ಡೈರೆಕ್ಟ್ ಆಗಿ +6 ಅನ್ನೋದನ್ನ ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. +6 ಅನ್ನೋದು ಆಡ್ ಮಾಡಿದ್ರೆ ಸೇಮ್ ಇಯರ್ ಬರ್ತಾ ಹೋಗುತ್ತೆ. ಇದಿಷ್ಟು ಕಾನ್ಸೆಪ್ಟ್ ನಿಮ್ಗೆ ರಿಪಿಟೇಟಿವ್ ಕ್ಯಾಲೆಂಡರ್ ಅನ್ನೋದ್ರಲ್ಲಿ ಇಷ್ಟೇ ಗೊತ್ತಿರಬೇಕು. ಓಕೆನಾ,
ಕ್ಯಾಲೆಂಡರ್ ಲಾಜಿಕಲ್ ರೀಸನಿಂಗ್ ಅಲ್ಲಿ ಒಂದು ಟಾಪಿಕ್ ಬರುತ್ತೆ ಕ್ಯಾಲೆಂಡರ್, ಅದರಲ್ಲಿ ಒಂದು ಸಬ್ ಟಾಪಿಕ್ ಬರುತ್ತೆ ಯಾವುದು ರಿಪಿಟೇಟಿವ್ ಕ್ಯಾಲೆಂಡರ್ ಅಂತ. ಇದಿಷ್ಟು ಗೊತ್ತಿದ್ರೆ ನಿಮ್ಗೆ ರಿಪಿಟೇಟಿವ್ ಕ್ಯಾಲೆಂಡರ್ ಅವ್ರು ಯಾವುದೇ ಕ್ವಶನ್ ಕೊಡ್ಲಿ ಫ್ರಮ್ PC ಟು UPSC ಯಲ್ಲೂ ಕೂಡ 2 ಟೈಮ್ಸ್ ಕ್ವಶನ್ ಆಗಿದಾವೆ, KS ಅಲ್ಲಿ ಕೂಡ ಕ್ವಶನ್ ಕೇಳಿದ್ದಾರೆ, PSI ಅಲ್ಲಿ ಕೂಡ ಕ್ವಶನ್ ಕೇಳಿದ್ದಾರೆ ಈ ಕಾನ್ಸೆಪ್ಟ್ ಮೇಲೆ. ಈವನ್ ಗ್ರೂಪ್ ಡಿ ಎಕ್ಸಾಮ್ಸ್ ಆಗಿರ್ಬೋದು, ಸೆಂಟ್ರಲ್ ಲೆವೆಲ್ ಎಕ್ಸಾಮ್ಸ್ ನೋಡ್ತಾ ಹೋಗ್ಬೋದು, ಎಲ್ಲ ಎಕ್ಸಾಮ್ಸ್ ಅಲ್ಲೂ ಈ ತರ ಕ್ವಶನ್ಸ್ ಬರ್ತಾ ಹೋಗ್ತವೆ, ಸಿಂಪಲ್ ಕ್ವಶನ್ಸ್ ಇರ್ತವೆ ಇವು. ಅದಕ್ಕೆ ನಾವೇನ್ ಮಾಡ್ಬೇಕು, ಫಸ್ಟ್ ಕಾನ್ಸೆಪ್ಟ್ ಅನ್ನೋದು ಗೊತ್ತಿರಬೇಕು, ಲೀಪ್ ಇಯರ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ನಾರ್ಮಲ್ ಇಯರ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಅದಕ್ಕೆ ಯಾವಾಗ ಏನ್ ಆಡ್ ಮಾಡಬೇಕು ಅಂತ ಗೊತ್ತಿರಬೇಕು. ಯಾಕೆ? ಟು ಗೆಟ್ ದ ಸೇಮ್ ಇಯರ್ ಅಂತ. ಓಕೆನಾ? ಈಗ ನಾವೇನ್ ಮಾಡ್ತಾ ಹೋಗೋಣ, ಒಂದಷ್ಟು ನಾವಾಗ್ಲೇ ಪ್ರೀವಿಯಸ್ ಅಲ್ಲಿ ಕ್ವಶನ್ಸ್ ನೋಡಿದ್ವಲ್ಲ, ಆ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಹೋಗೋಣ. ಇವೆಲ್ಲ ಏನು PYQs ಅನ್ನೋದು ಒನ್ ಆಫ್ ದ ಟಾಪ್ ಎಕ್ಸಾಮ್ಸ್ ಅಲ್ಲೇ ಕೇಳಿರತಕ್ಕಂತ ಕ್ವಶನ್ಸ್ ನಾನು ಏನ್ ಮಾಡಿದೀನಿ, ಆಗ್ತಾ ಹೋಗಿದ್ದೀನಿ. ಈಗ ನಿಮ್ಮ ಕರ್ತವ್ಯ ಏನು ಹಾಗಿದ್ರೆ? ಓಕೆನಾ? ಇದು ಎಲ್ಲಿ ಬರುತ್ತೆ ಹಾಗಾದ್ರೆ? ಈ 2024 ಅನ್ನೋದು ಸೇಮ್ ಇಯರ್ ಯಾವಾಗ ಆಗುತ್ತೆ ಅಂತ ನೀವು ಹೇಳ್ತಾ ಹೋಗ್ಬೇಕಾಗುತ್ತೆ. ಏನು 2024 ಅನ್ನೋದು ಏನಪ್ಪಾ ಇದು? ಇನ್ನೇನ್ ಕ್ವಶನ್ ಕೇಳಿದ್ರೆ ನೋಡ್ತಾ ಹೋಗೋಣ. ಇನ್ ವಿಚ್ ಇಯರ್ ಕ್ಯಾನ್ ಬಿ ದ ಕ್ಯಾಲೆಂಡರ್ ಆಫ್ ದ ಇಯರ್ 2024 ಬಿ ಯೂಸ್ಡ್ ಅಗೈನ್? ಅಂದ್ರೆ ಮತ್ತೆ 2024 ಯಾವಾಗ ಬರುತ್ತೆ ಅಂತ ಮೀನಿಂಗ್ ಇದೆಯಾ ಇದು? ಈ ಕೊಟ್ಟಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು, 2024 ಅನ್ನೋದು ಲೀಪ್ ಇಯರ್. ಯಾಕಂದ್ರೆ ಈ February 29 ಬಂದಿದೆ, 366 ಡೇಸ್ ಬಂದಿದೆ, ನಂಬರ್ ಆಫ್ ಆಡ್ ಡೇಸ್ ಅನ್ನೋದು 2 ಬರ್ತಿದೆಯಾ ಅಂದ್ರೆ ಇದು ಲೀಪ್ ಇಯರ್ ಆಗಿದೆ. ಹಾಗಾದ್ರೆ ಇದಕ್ಕೆ ಏನ್ ಮಾಡ್ಬೇಕು ನಾವು? ಡೈರೆಕ್ಟ್ ಆಗಿ 28 ಅನ್ನೋದನ್ನ ಆಡ್ ಮಾಡಬೇಕಾಗುತ್ತೆ. ಕೊಟ್ಟಿರುವಂತ ಇಯರ್ಗೆ ಲೀಪ್ ಇಯರ್ ಆಗಿದ್ರೆ 28 ಅನ್ನೋದನ್ನ ಆಡ್ ಮಾಡಿದಂತ ಸಂದರ್ಭದಲ್ಲಿ ಎಷ್ಟು ಬರುತ್ತೆ? 4 + 8 12. 12 ಅಂತ ಬಂದಾಗ ಒಂದು ಕ್ಯಾರಿ, 3 + 2 5 ಅಂತ ಬರುತ್ತೆ. ಅಂದ್ರೆ 2052 ಅನ್ನೋದು ನಮ್ಗೆ ಆನ್ಸರ್ ಆಗಿರುತ್ತೆ. 2052 ಅನ್ನೋದು ಈ ಕೊಟ್ಟಿರುವಂತ ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ಇದೇ ರೀತಿಯಾದಂತಹ ಒಂದು ಕಾನ್ಸೆಪ್ಟ್ಸ್ ಆಗಿರ್ಬೋದು. ಇನ್ನ ಇದ್ರ ಬಗ್ಗೆ ಡೀಟೇಲ್ ಆಗಿ ಈಗ ಎಕ್ಸಾಂಪಲ್ ಕ್ಯಾಲೆಂಡರ್ ಅಲ್ಲಿ ತುಂಬಾ ಕ್ವಶನ್ಸ್ ಬರ್ತಾ ಹೋಗುತ್ತೆ, ಬೇರೆ ಬೇರೆ ಮಾಡೆಲ್ಸ್ ಅಲ್ಲಿ ಕ್ವಶನ್ಸ್ ಬರ್ತಾ ಹೋಗುತ್ತೆ, ಕ್ಲಾಕ್ಸ್ ಅಲ್ಲಿ ಬೇರೆ ಮಾಡೆಲ್ಸ್ ಬರ್ತಾ ಹೋಗುತ್ತೆ. ಈ ತರ ಡಿಫ್ರೆಂಟ್ ಮೆಂಟಲ್ ಅಬಿಲಿಟಿ ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಈ ತರ ಪ್ರಾಬ್ಲಮ್ಸ್ ನಿಮ್ಗೆಲ್ಲ ಬೇಕು. ಹಾಗೆ ಅದೇ ರೀತಿಯಾಗಿ ಬೇರೆ ಸಬ್ಜೆಕ್ಟ್ಸ್ ಕೂಡ ಬೇಕು ನಮ್ಗೆ. ಪೊಲಿಟಿ, ಹಿಸ್ಟ್ರಿ, ಎಕನಾಮಿ ಅಂದ್ರೆ ಇಲ್ಲಿ ಕ್ಲಾಸಸ್ ಕೂಡ ನಡೀತಾ ಹೋಗ್ತಿದಾವೆ. ಈಗ ಪೊಲಿಟಿ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು ನಡೀತಾ ಹೋಗ್ತಿದೆ. ನಿಮ್ಮ ಕ್ರ್ಯಾಶ್ ಕೋರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲ ಸರ್ ನನಗೆ ಏನು ಕಾನ್ಸೆಪ್ಟ್ಸ್ ಎಲ್ಲ ಗೊತ್ತಿದ್ದಾವೆ, ನನ್ಗೆ ಏನ್ ಬೇಕು? ಟೆಸ್ಟ್ ಸೀರೀಸ್ ಅನ್ನೋದು ಬೇಕು, ನನಗೆ ಒಂದಷ್ಟು ಕಾನ್ಫಿಡೆನ್ಸ್ ಅನ್ನೋದು ಬೇಕು ಎಕ್ಸಾಮ್ ಅಟೆಂಡ್ ಮಾಡೋಕ್ಕೂ ಮುಂಚೆ, ನನಗೊಂದಷ್ಟು ಕ್ವಶನ್ಸ್ ಗೊತ್ತಿರಬೇಕಾಗುತ್ತೆ, ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು, ನಾನು ಎಲ್ಲಿ ಎಡುತ್ತಿದ್ದೀನಿ, ನಾನು ಯಾವ ರೀತಿಯಾಗಿ ಅದನ್ನ ರೆಕ್ಟಿಫೈ ಮಾಡ್ಕೋಬಹುದು, ಅದೇ ರೀತಿ ಎಕ್ಸಾಮ್ ಕಂಡೀಷನ್ ಯಾವ ರೀತಿ ಇರುತ್ತೆ, ಈ ರೀತಿಯಾದಂತಹ ಒಂದು ಏನಂದ್ರೆ ನಿಮ್ಮಲ್ಲಿ ಇದೇನಾದ್ರೂ ಈ ತರ ಕ್ವಶನ್ಸ್ ಇದ್ರೆ ನೀವು ಅದಕ್ಕೆ ಒಂದೇ ಪರಿಹಾರ ಏನ್ ಮಾಡ್ಬೇಕು? ಟೆಸ್ಟ್ ಸೀರೀಸ್ ಬರೀಬೇಕು. ಯಾಕೆ ಬರೀಬೇಕು ಟೆಸ್ಟ್ ಸೀರೀಸು? ನಮ್ಗೆ ಒಂದು ಇದಿದೆ ಅಲ್ವಾ, ಏನು ಯು ಶುಡ್ ಎವ್ಯಾಲ್ಯೂಯೇಟ್ ಯುವರ್ ಸೆಲ್ಫ್ ಬಿಫೋರ್ ಎಕ್ಸಾಮಿನೇಷನ್ ಎವ್ಯಾಲ್ಯೂಯೇಟ್ಸ್ ಯು ಅಂತ. ಎಕ್ಸಾಮಿನೇಷನ್ ಅಥಾರಿಟಿ ಎವ್ಯಾಲ್ಯೂಯೇಟ್ಸ್ ಮಾಡೋಕ್ಕೂ ಮುಂಚೆ ನಮ್ಮನ್ನ ನಾವು ಎವ್ಯಾಲ್ಯೂಯೇಟ್ ಮಾಡ್ಕೋಬೇಕಾಗುತ್ತೆ. ನಾವು ಎಲ್ಲಿದ್ದೀರಿ, ನಮ್ಗೆ ಇರ್ತಕ್ಕಂಥ ಕಾಂಪಿಟೇಷನ್ ಏನು, ನಾವು ಯಾವ ರೀತಿಯಾಗಿ ಆ ಕಾಂಪಿಟೇಷನ್ ಓವರ್ಕಮ್ ಆಗಬೇಕು ಅಂತ ಅವನ್ನೆಲ್ಲ ಗೊತ್ತಾಗಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಒಂದಷ್ಟು ಸೆಟ್ ಆಫ್ ಕ್ವಶನ್ ಪೇಪರ್ಸ್ ನ ಬಿಡಿಸ್ತಾ ಹೋಗ್ಬೇಕಾಗುತ್ತೆ. ಪ್ರತಿ ಕ್ವಶನ್ ಅನ್ನು ಅನಾಲಿಸಿಸ್ ಮಾಡಬೇಕಾಗುತ್ತೆ. ನಾನು ಯಾಕೆ ಈ ಆಪ್ಷನ್ಸ್ ಮುಖಾಂತರ ಮಾಡಬೇಕಿತ್ತಲ್ವಾ, ಯಾಕೆ ಮಾಡಕ್ಕಾಗ್ಲಿಲ್ಲ ನನ್ನ ಕೈಯಲ್ಲಿ, ಯಾಕೆ ಈ ಕಾನ್ಸೆಪ್ಟ್ ಮೇಲೆ ಪಾರ್ಷಿಯಲಿ ನನಗೆ ನಾಲೆಜ್ ಇದೆಯಾ ಅಥವಾ ಪೂರ್ತಿ ನಾಲೆಜ್ ಇದೆಯಾ ಅಂತೆಲ್ಲ ನಮ್ಗೆ ಗೊತ್ತಾಗಬೇಕಾಗುತ್ತೆ. ಅದಕ್ಕಾಗಿ ನಾವೇನ್ ಮಾಡ್ತೀರಿ, ನಾವು ನಮ್ಮ ಇನ್ಸ್ಟಿಟ್ಯೂಟ್ ಪ್ರಕಾರ, ನಮ್ಮ ಇನ್ಸ್ಟಿಟ್ಯೂಟ್ ವತಿಯಿಂದ ಒಂದಷ್ಟು ಟೆಸ್ಟ್ ಸೀರೀಸ್ ಅಲ್ಲಿ ಮಾಡ್ತಾ ಹೋಗಿದ್ದೀರಿ. ಪ್ರತಿ ಸಂಡೇನೂ ಎಕ್ಸಾಮ್ ಬರೀತಾ ಹೋಗ್ತಾರೆ. ಏನಂದ್ರೆ ನಿಮ್ಮ ಎವ್ಯಾಲ್ಯೂಯೇಷನ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಸ್ಕೋರ್ ಬರ್ತಿದೆ, ಯಾವ ರೀತಿಯಾಗಿ ನೀವು ಅದನ್ನ ಹೆಚ್ಚು ಮಾಡ್ತಾ ಹೋಗ್ಬೋದು ಅಂತ ನಿಮ್ಗೊಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಓಕೆನಾ? ಇದನ್ನ ಹೇಳ್ತಾ ನಾವು ನೆಕ್ಸ್ಟ್ ಈಗ ಒಂದು ಕ್ವಶನ್ ಅನ್ನೋದು ಬಿಡಿಸಿದ್ರಿ, ಯಾವುದು 2024 ಆಗೋದಾಯ್ತು, 2052 ಬಂತು. ಯಾಕಂದ್ರೆ ಸೇಮ್ ಇಯರ್ ಅನ್ನೋದು 28 ಅನ್ನೋದು ಆಡ್ ಮಾಡ್ತಾ ಹೋದ್ರಿ. ನೆಕ್ಸ್ಟ್ ಅನ್ನೋದು ಈಗ 2025 ಅನ್ನೋದು ಕೊಟ್ಟಿದ್ರು, ಪ್ರೀವಿಯಸ್ ಇಯರ್ ನಮ್ಮ ಹಿಂದಿನ ವರ್ಷವನ್ನ ಕೊಟ್ಬಿಟ್ಟಿದ್ದಾರೆ ಅವರು. ಏನು 2025 ಅನ್ನೋದು ದ ಕ್ಯಾಲೆಂಡರ್ ಫಾರ್ ದ ಇಯರ್ 2025 ಈ ಸೇಮ್ ಫಾರ್ ಅಂದ್ರೆ ಮತ್ತೆ ಯಾವಾಗ ಬರುತ್ತೆ 2025 ಅಂತ ಕ್ವಶನ್ ಕೇಳಿದ್ದಾರೆ. ಈ ರೀತಿಯಾದಂತ ಇದು ಕೂಡ ಪ್ರೀವಿಯಸ್ ಒನ್ ಆಫ್ ದ ಅವರ್ ಕಂಟ್ರೀಸ್ ಟಾಪ್ ಮೋಸ್ಟ್ ಎಕ್ಸಾಮ್ ಅಲ್ಲಿ ಕೇಳಿರತಕ್ಕಂತ ಕ್ವಶನ್. ಬೇಕಾದ್ರೆ ನೀವು ಏನ್ ಮಾಡ್ಬೇಕು, ಯಾವ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗ್ರಿ, ನಿಮ್ಗೆ ಆನ್ಸರ್ ಸಿಗ್ತಾ ಹೋಗುತ್ತಿದ್ದು. ಓಕೆನಾ? ದ ಕ್ಯಾಲೆಂಡರ್ ಫಾರ್ ದ ಇಯರ್ 2025 ಯಾವಾಗ ಬರುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಇದು ಏನೋ ನಾರ್ಮಲ್ ಇಯರ್ ಅಲ್ಲಿ ಲೀಪ್ ಇಯರ್? ಇಟ್ ಈಸ್ ನಾರ್ಮಲ್ ಇಯರ್. ಯಾಕಂದ್ರೆ 25 ಲಾಸ್ಟ್ 2 ನಂಬರ್ಸ್ ಅನ್ನೋದು 4 ಇಂದ ಹೋಗಲ್ಲ. ಹಾಗಾದ್ರೆ ಇದೇನು ನಾರ್ಮಲ್ ಇಯರ್. ನಾರ್ಮಲ್ ಇಯರ್ ಕೊಟ್ಟಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು? -1 ಅನ್ನೋದು ಮಾಡ್ಬೇಕು. ಕೊಟ್ಟಿರುವಂತ ಇಯರ್ಗೆ -1 ಮಾಡ್ಬೇಕು. ಕೊಟ್ಟಿರುವಂತ ಇಯರ್ಗೆ -1 ಮಾಡಿದ್ರೆ ಎಷ್ಟು ಬರುತ್ತೆ? 2024 ಬರ್ತಿದೆ. ಅಂದ್ರೆ 2024 ಅನ್ನೋದು ಲೀಪ್ ಇಯರ್ ಆಗಿದೆ. ಕೊಟ್ಟಿರುವಂತ ಇಯರ್ ನಾರ್ಮಲ್ ಇಯರ್ ಆಗಿದ್ರೆ -1 ಮಾಡಿದ್ರಿ, ಈಗ ಏನ್ ಬರ್ತಿದೆ? 2024 ಅನ್ನೋದು ಲೀಪ್ ಇಯರ್ ಬರ್ತಿದೆ. ಈ 2024 ಅನ್ನೋದು ಲೀಪ್ ಇಯರ್ ಆದ್ರೆ ನಾವ್ ಏನೂ ಮಾಡೋ ಹೋಗಿಲ್ಲ, ಇದಕ್ಕೆ +6 ಅನ್ನೋದನ್ನ ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದು ನಾವು ಆಗ್ಲೇ ಕಂಡೀಷನ್ ನೋಡ್ತಾ ಹೋಗಿದ್ವಿ. 2025 ಗೆ +6 ಅನ್ನೋದು ಆಡ್ ಮಾಡ್ತಾ ಹೋದ್ರೆ ಏನ್ ಬರುತ್ತೆ? 2031 ಅನ್ನೋದು ಬರುತ್ತೆ. ಇದಕ್ಕೆ ನೋಡ್ರಿ, ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ, ಒಂದು ಟಾಪ್ ಮೋಸ್ಟ್ ಎಕ್ಸಾಮ್ ಅಲ್ಲೇ ಕೇಳಿದ್ದಾರೆ, ನೋಡ್ತಾ ಹೋಗಿ ಯಾವ ಕ್ವಶನ್ ಪೇಪರ್ ಅಲ್ಲಿ ಕೊಡಿದ್ದಾರೆ ಅಂತ. ಆ ತರ ಕೊಟ್ಟಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು? +6 ಅನ್ನೋದು ಆಡ್ ಮಾಡ್ಬೇಕು, 2031 ಬರುತ್ತೆ. ಅದೇ ರೀತಿಯಾಗಿ
2009 ಅಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ವಿಚ್ ಇಯರ್ ಹ್ಯಾಸ್ ದ ಸೇಮ್ ಕ್ಯಾಲೆಂಡರ್ ಆಸ್ ದಟ್ ಆಫ್ 2009 ಅಂತ, 2009 ಮತ್ ಯಾವಾಗ ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಇದು ಕೂಡ ನಾರ್ಮಲ್ ಇಯರ್ ಅಲ್ವಾ, 2009 ಅನ್ನೋದು ನಾರ್ಮಲ್ ಇಯರ್. ಅದಕ್ಕೆ ಏನ್ ಮಾಡ್ಬೇಕು ನಾವು, -1 ಮಾಡ್ಬೇಕು. ನಾರ್ಮಲ್ ಇಯರ್ ಕೊಟ್ರೆ -1 ಮಾಡ್ಬೇಕು. -1 ಮಾಡಿದಂತ ಸಂದರ್ಭದಲ್ಲಿ ನಮ್ಗೆ ಏನ್ ಬರ್ತಿದೆ, 2008 ಬರ್ತಿದೆ. ಈ 2008 ಅನ್ನೋದು ಏನು, ಲೀಪ್ ಇಯರ್ ಆದಂತ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ಇದಕ್ಕೆ ಏನ್ ಮಾಡ್ಬೇಕು, +6 ಅನ್ನೋದನ್ನ ಆಡ್ ಮಾಡ್ಬೇಕಾಗುತ್ತೆ. +6 ಆಡ್ ಮಾಡಿದಾಗ ಯಾವ್ದು ಬರುತ್ತೆ, 2015 ಬರುತ್ತೆ. ಅಂದ್ರೆ ಇದು ನಾರ್ಮಲ್ ಇಯರ್, -1 ಮಾಡಿದಾಗ ಲೀಪ್ ಇಯರ್, ಅದಕ್ಕಾಗಿ +6 ಅನ್ನೋದನ್ನ ಆಡ್ ಮಾಡ್ತಾ ಹೋದೆ. ಎರಡನೇ ಕಂಡೀಷನ್ ಕೂಡ ಆಗ್ತಿದ್ಯಾ. ನೆಕ್ಸ್ಟ್ ಇನ್ನ ಒಂದ್ ನೋಡ್ರಿ ಕಂಡೀಷನ್, 2026 ಅನ್ನೋದು ಕೊಟ್ಟಿದ್ದಾರೆ. ಏನು, 2026. ಈಗ ಪ್ರೆಸೆಂಟ್ ಇಯರ್ ಕೇಳ್ಬೋದಲ್ವಾ. ಈಗ ಈ ವರ್ಷ ನೀವು PC ಎಕ್ಸಾಮ್ ಬರೀತಿದ್ದೀರಾ, ಯಾವ್ದೋ ಒಂದು ಎಕ್ಸಾಮ್, PSI ಎಕ್ಸಾಮ್ ಬರೀತಿದ್ದೀರಾ, KS ಎಕ್ಸಾಮ್ ಬರೀತಿದ್ದೀರಾ ಅಂದ್ರೆ ಈ ಕ್ವಶನ್ ಕೇಳ್ಬೋದು. ಈ ವರ್ಷ ಯಾವಾಗ ಬರುತ್ತೆ ಅಂತ ಕೇಳ್ಬೋದಲ್ವಾ. ಅದೇ ಅಲ್ಲ ಇದ್ರ ಮೇಲೆ. ಅದಕ್ಕಾಗಿ ನಾನು ಕ್ವಶನ್ ತಗೊಂಡೆ 2026 ಮತ್ತೆ ಯಾವಾಗ ಬರುತ್ತಪ್ಪ, ಸೇಮ್ ಎಕ್ಸಾಕ್ಟ್ ಇಯರ್ ಯಾವಾಗ ಬರುತ್ತೆ ಅಂತ ಕ್ವಶನ್ ಕೇಳಿದಾಗ ನೀವೇನ್ ಮಾಡ್ಬೇಕು, ಇಟ್ ಈಸ್ ಎ ನಾರ್ಮಲ್ ಇಯರ್. 2026 ಅನ್ನೋದು ನಾರ್ಮಲ್ ಇಯರ್. ಆ ನಾರ್ಮಲ್ ಇಯರ್ಗೆ ಏನ್ ಮಾಡ್ತಾ ಹೋಗ್ಬೇಕಾಗುತ್ತೆ, -1 ಅಂತ ಮಾಡ್ಬೇಕಾಗುತ್ತೆ. -1 ಮಾಡಿದಂತ ಸಂದರ್ಭದಲ್ಲಿ ಏನ್ ಬರುತ್ತೆ, 2025 ಬರುತ್ತೆ. ಈ 2025 ಅನ್ನೋದೇನು, ಇಟ್ ಈಸ್ ಆಲ್ಸೋ ಎ ನಾರ್ಮಲ್ ಇಯರ್. ನಾರ್ಮಲ್ ಇಯರ್ ಕ್ವಶನ್ ಕೊಟ್ಟಿದ್ದಾರೆ, -1 ಮಾಡಿದ್ರಿ, ಅದು ಕೂಡ ನಾರ್ಮಲ್ ಇಯರ್ ಬರ್ತಿದೆ. ಹಾಗಾದ್ರೆ ಈ ಸೇಮ್ ಇಯರ್ ಯಾವಾಗ ಬರುತ್ತೆ, +11 ಅಲ್ಲಿ ಬರುತ್ತೆ. ಏನ್ ಬರುತ್ತೆ, +11 ಅಲ್ಲಿ ಸೇಮ್ ಇಯರ್ ಬರುತ್ತೆ. ಹಾಗಾದ್ರೆ +11 ಮಾಡ್ತಾ ಹೋಗಿದ್ದಕ್ಕೆ 2006 +11 ಏನಾಯ್ತು, 2037 ಆಯ್ತು. 2026ಗೆ 11 ಆಡ್ ಮಾಡ್ತಾ ಹೋದ್ರೆ 37 ಆಯ್ತು. ಈ ರೀತಿಯಾಗಿ ಒಂದಷ್ಟು ಅವರು ಕಾನ್ಸೆಪ್ಟ್ಸ್ ಕೊಡ್ತಾ ಹೋಗ್ತಾರೆ. ನಿಮ್ಗೆ ಏನ್ ಗೊತ್ತಿರ್ಬೇಕು ಅಂದ್ರೆ ಇಷ್ಟು ಮಾತ್ರ ಗೊತ್ತಿದ್ರೆ ನೀವು ಇಂತಹ ಕ್ವಶನ್ಸ್ ನ ಆನ್ಸರ್ ಮಾಡ್ಬೋದು. ಲಾಸ್ಟ್ ಫೈನಲ್ ಒಂದ್ಸರಿ ರಿವಿಷನ್ ಮಾಡೋದಾದ್ರೆ, ಕೊಟ್ಟಿರೋ ಅಂತ ಇಯರ್ ಏನಾದ್ರೂ ಅವರು ರಿಪಿಟೇಟಿವ್ ಕ್ಯಾಲೆಂಡರ್ ಸೇಮ್ ಇಯರ್ ಅಂತ ಕ್ವಶನ್ ಕೇಳಿದಂತ ಸಂದರ್ಭದಲ್ಲಿ ಈ ಮೂರೂ ಕಂಡೀಷನ್ ನಿಮ್ಗೆ ನೆನಪಿರ್ಬೇಕು. ಕೊಟ್ಟಿರೋ ಅಂತ ಇಯರ್ ಲೀಪ್ ಇಯರ್ ಆದ್ರೆ +28 ಆಡ್ ಮಾಡಿ ಸೇಮ್ ಇಯರ್ ಬರುತ್ತೆ. ಕೊಟ್ಟಿರೋ ಅಂತ ಇಯರ್ ನಾರ್ಮಲ್ ಇಯರ್ ಆದಂತ ಸಂದರ್ಭದಲ್ಲಿ ನಿಮ್ ಫಸ್ಟ್ ಮೈಂಡ್ ಹೆಂಗ್ ಹೊಡ್ಬೇಕು ಅಂದ್ರೆ, ನಾರ್ಮಲ್ ಇಯರ್ ಆಗಿದ ತಕ್ಷಣ -1 ಮಾಡ್ಬೇಕು. -1 ಮಾಡಿದ್ರೆ ಮತ್ತೆ ನಾರ್ಮಲ್ ಇಯರ್ ಬರ್ತಿದೆ ಅಂದ್ರೆ +11 ಅನ್ನೋದನ್ನ ಆಡ್ ಮಾಡಿ ಸೇಮ್ ಇಯರ್ ಬರುತ್ತೆ. ಅದೇ ರೀತಿಯಾಗಿ ನಾರ್ಮಲ್ ಇಯರ್ ಕೊಟ್ಟಿದ್ದಾರೆ, -1 ಮಾಡಿದ್ರೂ ಕೂಡ ಲೀಪ್ ಇಯರ್ ಬರ್ತಿದೆ. ಆ ಟೈಮಲ್ಲಿ 26 ಅನ್ನೋದು ಆಡ್ ಮಾಡ್ಬೇಕಾಗುತ್ತೆ. 6 ಅನ್ನೋದನ್ನ ಆಡ್ ಮಾಡ್ತಾ ಹೋದ್ರೆ ನಿಮ್ಗೆ ಏನ್ ಬರುತ್ತೆ, ಸೇಮ್ ಇಯರ್ ಬರುತ್ತೆ. ಇದು ಒಂದು ಕಂಪ್ಲೀಟ್ ಕಾನ್ಸೆಪ್ಟ್. ರಿಪಿಟೇಟಿವ್ ಕ್ಯಾಲೆಂಡರ್ ನಮ್ಗೆ ಇಷ್ಟು ಗೊತ್ತಿದ್ರೆ ಸಾಕಾಗುತ್ತೆ. ನಾವೇನಾದ್ರೂ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೂ ಮುಂಚೆ ಇಷ್ಟು ಗೊತ್ತಿರಬೇಕು. ಓಕೆನಾ. ಇದೇ ರೀತಿಯಾದಂತಹ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಗಿರ್ಬೋದು, ಯಾವ ರೀತಿಯಾಗಿ ಕೇಳ್ಬೋದು, ಮೆಂಟಲ್ ಎಬಿಲಿಟಿ ಈ ರೀತಿನೂ ಕೇಳ್ಬೋದಲ್ವಾ ಅಂತ ಅಂದ್ಬಿಟ್ಟು ಒಂದಷ್ಟು ಸೀರೀಸ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ತೀರಿ, ಒಂದಷ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಇದಕ್ಕೆ ನಿಮ್ಗೆ ಏನಾದ್ರೂ ಈ ಸೀರೀಸ್ ಕಂಟಿನ್ಯೂ ಮಾಡ್ಬೇಕಾ ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಾ ಹೋಗ್ಬೇಕು. ಅದೇ ರೀತಿಯಾಗಿ ನಿಮ್ಗೆ ಏನಾದ್ರೂ ಟೆಸ್ಟ್ ಸೀರೀಸ್ ಏನಾದ್ರು ಬೇಕಂದ್ರೆ ನೀವು ಕೆಳಗಡೆ ಬರ್ತಿಕ್ಕಂತ ಏನದು ನಂಬರ್ ಬರ್ತಿದ್ಯಲ್ವಾ, ಆ ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಹೇಳ್ತಾ ಹೋದ್ರೆ ನಿಮ್ಗೆ ಅವರು ಟೆಸ್ಟ್ ಸೀರೀಸ್ಗೆ ಅವಕಾಶ ಕೊಡ್ತಾ ಹೋಗ್ತಾರೆ. ಟೆಸ್ಟ್ ಬರೆದು ಒಂದು ಕಾನ್ಫಿಡೆನ್ಸ್ ಆಗಿ, ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಂದ, ಒಂದು ಪೇಷನ್ಸ್ ಇಂದ ಏನಾದ್ರೂ ಎಕ್ಸಾಮ್ ಹಾಲ್ಗೆ ನೀವು ಎಂಟ್ರಿ ಆಗಿದ್ದೇ ಆದ್ರೆ ಖಂಡಿತ ನಿಮ್ಮ ಸಕ್ಸಸ್ ನ ಯಾರೂ ಕೂಡ ತಡೆಯೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನೇ ಡೌಟ್ ಇದ್ರೂ ಕೂಡ ನೀವೇನ್ ಮಾಡ್ಬೇಕು, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗ್ಬೇಕು. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು.